ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಮ ಮುಂದೆ ನಾನು ತುಂಬಾ ಸಾಫ್ಟಾಗಿ ಹೋಳಿಗೆ ಥರನೇ ಸಾಫ್ಟಾಗಿರುವಂಥ ಆಲೂ ಪರೋಟನ ಯಾವ ಥರ ಮಾಡೋದಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಆಮೇಲೆ ಈಸಿ ರೆಸಿಪಿನ ತೋರಿಸ್ತಾ ಇರೋದು ನಾನು ನಿಮ್ಮ ಮುಂದೆ ಇವತ್ತು ಯಾವ ಥರ ಆಲೂ ಪರೋಟ ಮಾಡೋದಂತ ಹೇಳಿಬಿಟ್ಟು ಬನ್ನಿ ನೋಡೋಣ. ಸೊ ಮೊದಲನೇದಾಗಿ ಆಲೂ ಪರೋಟ ಮಾಡೋಕ್ಕೆ ಮೇನ್ ಬೇಕಾಗಿರೋದು ಆಲೂಗಡ್ಡೆ. ನಾನಿಲ್ಲಿ ಒಂದು 4ರಿಂದ 5 ಆಲೂಗಡ್ಡೆನ ಮೀಡಿಯಮ್ ಸೈಜ್ ಇರೋವಂಥ ಆಲೂಗಡ್ಡೆನ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನಾವು 2 ಗ್ಲಾಸ್ ನೀರನ್ನು ಹಾಕ್ಕೊಂಡ್ಬಿಟ್ಟು ಆಲೂಗಡ್ಡೆನ ಬೇಯಿಸ್ಕೊಳ್ಳೋಕೆ ಇಟ್ಕೊಳ್ಳೋಣ. 4ರಿಂದ 5 ವಿಸಿಲ್ ಹೊಡೆಸ್ಕೊಂಡ್ಬಿಟ್ಟು ಆಲೂಗಡ್ಡೆನ ಬೇಯಿಸ್ಕೊಳ್ಬೇಕು. ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಇವಾಗ. ಯೂಶ್ವಲಿ ಆಲೂ ಪರೋಟಕ್ಕೆ ಸ್ವಲ್ಪ ಮೆತ್ತಗೆ ಆಲೂಗಡ್ಡೆ ಬೆಂದಿದ್ರೆ ಇನ್ನೂ ಒಳ್ಳೆಯದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ. ಅದನ್ನ ನಾನು ಸಿಪ್ಪೆನ ಎಲ್ಲ ನೀಟಾಗಿ ತೆಕ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಈ ಬೆಂದಿರೋಂಥ ಆಲೂಗಡ್ಡೆನ ನಾವು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ವ, ತುಂಬಾ ಸಾಫ್ಟಾಗಿ ಬೆಂದಿತ್ತು ಆಲೂಗಡ್ಡೆ. ಸೊ ಅದನ್ನ ತುಂಬಾ ನುಣ್ಣಗೆ ಪೇಸ್ಟ್ ಥರ ನಾವು ಅದನ್ನ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಒಂದು 7ರಿಂದ 8 ಆಗೋಷ್ಟು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದೆರಡು ಮೀಡಿಯಮ್ ಸೈಜ್ದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಬೆಂದಿರೋಂಥ ಆಲೂಗಡ್ಡೆ ಪೇಸ್ಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ, ಆಮೇಲೆ 1ರಿಂದ 2 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಬಿಕಾಸ್ ನಾನು ಆಲ್ರೆಡಿ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ಗೆ ಅಂತ ಹೇಳಿಬಿಟ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ಮೇಲೆ ಈ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿರೋಂಥ ಆಲೂಗಡ್ಡೆನ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಅದು ಹೋಳಿಗೆಗೆ ಹೂರ್ಣ ಥರ ಬರುತ್ತಲ್ಲ, ಸೊ ಆ ಥರ ಈ ಥರ ಆ ಹೂರ್ಣದ ಹದದಲ್ಲಿ ನಾವು ಆಲೂಗಡ್ಡೆ ಪೇಸ್ಟ್ನ ರೆಡಿ ಮಾಡ್ಕೊಳ್ಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಅದನ್ನ ನಾನು ಉಂಡೆ ಶೇಪಲ್ಲಿ ಕಟ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಸೊ ಈ ಥರ ಕಟ್ಕೊಂಡು ಇಟ್ಕೊಂಡ್ರೆ ನಮಗೆ ಆಲೂ ಪರೋಟ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು. ಆಮೇಲೆ ಗೋಧಿ ಹಿಟ್ಟನ್ನ ನಾನು 1 ಅವರ್ ಮುಂಚೆನೇ ನಾದಿಟ್ಬಿಟ್ಟು ನೆನೆ ಇಟ್ಟಿದ್ದೆ. ಅದು ಸಹ ಚೆನ್ನಾಗಿ ನೆಂದಿದೆ ಗೋಧಿ ಹಿಟ್ಟು. ಸೊ ನೆಂದಿರೋಂತಹ ಗೋಧಿ ಹಿಟ್ಟನ್ನ ಈ ಥರ ನಾವು ಎಲೆ ಥರ ಅಗಲವಾಗಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಉಂಡೆ ಥರ ಮಾಡಿರೋಂಥ ಆಲೂಗಡ್ಡೆದು ಬಾಲ್ ಅಂತ ಹೇಳ್ಬೋದು ನಾವು. ಸೊ ಅದನ್ನ ನಾವು ಸ್ಟಫ್ ಮಾಡ್ಕೊಳ್ಬೇಕು. ಆಮೇಲೆ ಆಲೂ ಪರೋಟಕ್ಕೆ ನೀವು 2 ಥರನೂ ಮಾಡ್ಬೋದು. ಒಂದು ಎಣ್ಣೆ ಹಚ್ಬಿಟ್ಟು ಮಾಡ್ಬೋದು, ಇಲ್ಲಾಂದರೆ ಹಿಟ್ಟು ಹಚ್ಕೊಂಡು ಮಾಡ್ಬೋದು. ನಾನು ಹಿಟ್ಟು ಹಚ್ಕೊಂಡು ಮಾಡಬೇಕು ಅಂತ ಹೇಳಿಬಿಟ್ಟು ಆ ಹದದಲ್ಲಿ ಗೋಧಿ ಹಿಟ್ಟನ್ನ ನಾನು ನಾದ್ಕೊಂಡು ಇಟ್ಕೊಂಡಿದ್ದೆ. ಸೊ ನಾವು ಎಲ್ಲೂ ಹೊರಗಡೆ ಬರದೇ ಇರೋ ಹಾಗೆ ಆಲೂನ ಗೋಧಿ ಹಿಟ್ಕೊಳ್ಗಳೇ ಚೆನ್ನಾಗಿ ಸ್ಟಫ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಎಷ್ಟು ನೀಟಾಗಿ ಸ್ಟಫ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಸೊ ಈ ಥರ ಎಲ್ಲೂ ಗ್ಯಾಪ್ ಇಲ್ಲದೇ ನಾರ್ಮಲ್ ಹೋಳಿಗೆ ರೆಸಿಪಿನಂತ ಹೇಳ್ಬೋದು. ಸೊ ಅದೇ ಥರ ಇದರೊಳಗಡೆ ನಾವು ನೀಟಾಗಿ ಸ್ಟಫ್ ಇಟ್ಕೊಂಡಿದ್ದೀನಿ. ಸೊ ಇದು ಸ್ಟಫ್ ಮಾಡಿರೋಂಥ ಗೋಧಿ ಹಿಟ್ಟು ಮತ್ತು ಆಲೂಗಡ್ಡೆಯಿಂದ ಇವಾಗ ಪರೋಟನ ಲತ್ತಿಸ್ಕೊಂಡು ಹೋಗೋಣ. ಸೊ ನಾನಿಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನಾನು ಮುಂಚೆನೇ ಹೇಳ್ದಂಗೆ ಇವತ್ತು ಹಿಟ್ಟು ಹಚ್ಬಿಟ್ಟು ನಾನು ಆಲೂ ಪರೋಟನ ಮಾಡ್ತಾ ಇರೋದು. ಸೊ ನೋಡ್ತಾ ಇದ್ದೀರಲ್ವ, ಹಿಟ್ಟು ಹಚ್ಕೊಂಡ್ಬಿಟ್ಟು ನಾನು ತುಂಬಾ ಸಾಫ್ಟಾಗಿ ಪರೋಟನ ಲಟ್ಟಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಯೂಶ್ವಲಿ ನಾರ್ಮಲ್ ರೋಟಿ ಚಪಾತಿ ಎಲ್ಲ ಬೇಜಾರಾದಾಗ ಈ ಥರ ತುಂಬಾ ಈಸಿಯಾಗಿ ಆಲೂ ಪರೋಟ ಮಾಡ್ಕೊಳ್ತೀನಿ. ಸಪೋಸ್ ನಮಗೆ ಏನು ಪಲ್ಯ ಮಾಡೋಕ್ಕೆ ಬೇಜಾರಾಗಿತ್ತು ಅಂದ್ಕೊಳ್ಳಿ, ದಿನಾಲು ಊಟ ಮಾಡಿಬಿಟ್ಟು ಆ ಟೈಮಲ್ಲಿ ಈ ಥರ ಆಲೂ ಪರೋಟನ ಮಾಡ್ಕೊಳ್ತೀನಿ. ಸಖತ್ ರುಚಿಯಾಗಿರುತ್ತೆ. ಆಮೇಲೆ ತುಂಬಾ ಈಸಿಯಾಗಿ ಮಾಡೋ ಅಂಥ ಆಲೂ ಪರೋಟ ರೆಸಿಪಿ ಇದು. ಸೊ ಇವಾಗ ಆಲೂ ಪರೋಟ ರೆಡಿಯಾಗಿದೆ. ಅದನ್ನ ಬಿಸಿಯಾಗಿರೋಂಥ ತವಕ್ಕೆ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳೋಣ. ಸೊ ಅದು ಹಾಕಿಬಿಟ್ಟು ನೀಟಾಗಿ ಎಣ್ಣೆನ ಹಚ್ಕೊಂಡ್ಬಿಟ್ಟು ಇದನ್ನ ಬೇಯಿಸ್ಕೊಳ್ಬೇಕು. ಇವಾಗ ಆಲೂ ಪರೋಟ ಒಂದು ಸೈಡು ಚೆನ್ನಾಗಿ ಬೆಂದಿದೆ. ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನ ನೀಟಾಗಿ ಬೇಯಿಸ್ಕೊಳ್ಬೇಕು. ಇದನ್ನು ನಾವು ಒಂದು ಸೈಡಿಂದ ಇನ್ನೊಂದು ಸೈಡು ಬೇಯಿಸ್ಕೊಳ್ಳೋಕ್ಕೆ ತಿರುವು ಹಾಕ್ಕೊಳ್ಳೋಣ. ಸೊ ನೋಡ್ತಾ ಇದ್ದೀರಲ್ವ ಪರೋಟ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು.
ಸೊ ಹೋಳಿಗೆ ಥರನೇ ಉಬ್ಬಿ ಬರ್ತಾಯಿತ್ತು ಪರೋಟ, ಅಷ್ಟೊಂದು ಸಾಫ್ಟ್ ಆಗಿತ್ತು. ಆ್ಯಕ್ಚುಲಿ ಆಲೂಗಡ್ಡೆನೂ ತುಂಬಾ ನುಣ್ಣಗಾಗಿತ್ತು, ಅದು ಸೇಮ್ ಹೂರಣ ಥರನೇ ಆಗಿತ್ತು. ಸೊ ನೋಡಿದ್ರಲ್ವ, ಈ ಥರ ಎರಡೂ ಸೈಡ್ ಬೆನ್ಸ್ಕೊಂಡ್ರೆ ಆಲೂ ಪರೋಟ ರೆಡಿ ಆಗುತ್ತೆ. ಸೊ ಈ ಆಲೂ ಪರೋಟನ ನಾವು ಬಟರ್ ಜೊತೆನೂ ಸರ್ವ್ ಮಾಡ್ಬೋದು. ನಾನಿಲ್ಲಿ ಕೆಚಪ್ನ ಯೂಸ್ ಮಾಡಿಕೊಂಡು ಆಲೂ ಪರೋಟನ ಸರ್ವ್ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆ ಈ ಆಲೂ ಪರೋಟದ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ರೆಸಿಪಿನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.